ಅಂತೂ ಇವತ್ತೇನು ಸ್ಪೆಷಲ್ ಇಲ್ಲ. ಇವಾಗ ಕರೆಕ್ಟ್ ಟೈಮ್ ಆಗಿರೋದ 4 o'clock. ನಾನು ಎದ್ದಿರೋದು 3 ಈಗ. ಇವಾಗ ಎದ್ದು ರೆಡಿ ಆಗಿದ್ದಾನ ಅಂತೂ ಎಲ್ಲಿ ಹೋಗೋದು ಹೇಳ. ಇವತ್ತು ಒಂದು ಪ್ಲೇಸಿಗೆ ಹೊಂಟಿದ್ದೀವಿ. ಯಾವ ಪ್ಲೇಸ್? ಸಂಕೇಶ್ವರ ಹೊಂಟಿವಿ. ಸಂಕೇಶ್ವರ ಗಣಪತಿಗೆ ಈಗ ಆಗೈತೆ 4:15. ಇವಾಗ ಕಾಣ್ತು. ಈಗ ಬಿಡಾತೀವಿ. ಸೊ ಇಲ್ಲಿಂದ ಸಂಕೇಶ್ವರ ಹೋಗಕ್ಕೆ ಎಷ್ಟು ಅವರ್ ಆಗಬಹುದು? 1 hour. 1 hour ಹೋಗಿ ರೀಚ್ ಆಗ್ಬೋದು. ಸೊ ಇವಾಗ ನಾವು ಬಿಡ್ತೀವಿ. ಇಬ್ಬರು ಹೋಗತ್ತಿಲ್ಲ. ಸೇಮ್ ನಮ್ಮ ರೀಲ್ ಲಾಗ್ ಒಳಗೆ ಎಲ್ಲತ್ರಗೂ ತಮ್ಮ ಅಂತೇನಲ್ಲ, ಅವನು ಅವ್ರ ತಮ್ಮ ತಂಗಿ ಆ್ಯಂಡ್ ಇನ್ನೊಬ್ಬ ಅಣ್ಣ ಬರತ್ತಾರು. ಕರೆಕ್ಟ್ 1 hour ಅಂತ ಹೇಳಿದಾನೆ. ನೋಡ್ತೀವಿ ಆದಷ್ಟು ಜಲ್ದಿ ಹೋಗ್ತೀವಿ. ಸೊ ದಟ್ ರಶ್ ಆಗೋಕ್ಕಿಂತ ಮುಂಚೆ ದರ್ಶನ ತಗೊಂಡ್ರೆ ಬೆಸ್ಟ್. ಇಲ್ಲ ಕ್ಯೂ ಒಳಗೆ ನಿಂತ ಆಮೇಲೆ ಮಳೆ ಬಂದ ಏನೇನೋ ಸುಮ್ಮನೆ. ಸೊ ಅದಕ್ಕೆ ಜಲ್ದಿ ಹೋಗತ್ತೀವಿ. ಸ್ಟೇಟ್ ಟ್ಯೂನ್ ಆಗೀವಿ. ಸೊ ನಾವಲ್ಲಿ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಮ್ಮನೆ ಗಣಪತಿನ ಆರತಿ ಮುಗಿಸಿ ಅಲ್ಲಿ ಹೋಗಬೇಕು. ಆ್ಯಂಡ್ ಇಲ್ಲೇ ನಮ್ಮ ಅಣ್ಣ ಪೂಜೆ ಮಾಡತ್ತಾನ. ದ ಮೇನ್ ಸ್ಪೆಷಲ್ ಏನಂತಂದ್ರೆ ನಮ್ಮ ಅಣ್ಣ ಡೈಲಿ ಪೂಜೆ ಮಾಡಂಗಿಲ್ಲ ಅವ ಆ್ಯಕ್ಚುಲಿ. ಬಟ್ ಗಣಪತಿ ಹಬ್ಬ ಅಂತಂದ್ರೆ ಶೋರ್ ಅವ ಮಾಡ್ತಾನೆ. ಏನಷ್ಟು ಭಕ್ತಿನೋ ಏನೋ ಗೊತ್ತಿಲ್ಲ. ಒಳ್ಳೇದಾಗಲಿ ಇವನಿಗೂ ನಮಗೂ ಎಲ್ಲರಿಗೂ. ಒಂದು ಸೆಕೆಂಡ ಅಭಿ. ದೃಷ್ಟಿ ಆಗೈತೆ ಆ್ಯಕ್ಚುಲಿ. ನಿನ್ನ ನನ್ನ ಫೋಟೋ ಹಾಕಿದ್ದಿಲ್ಲ, ದೃಷ್ಟಿ ಆಗಿ ಆರಾಮಿಲ್ಲ. ಇವಾಗ ನಾನು ನಮ್ಮ ತಮ್ಮ ಹೊಂಟಿದ್ದೇವೆ ಸಂಕೇಶ್ವರ. ಇಲ್ಲಿಂದ ಅವ್ರ ತಮ್ಮ ಅಂದರೆ ಬರ್ಡೇ ಬಾಯ್ನ ನಮ್ಮ ಅಣ್ಣ ಇನ್ನೊಬ್ಬ ಅಣ್ಣ. ಸೀರಿಯಸ್ಲಿ ಭಾಳ ಕತ್ಲಿತ್ತ ಬೆಳಗ್ಗೆ ಹೋಗುವಾಗ. ಆ್ಯಂಡ್ ನಾವಿಬ್ಬರು ಫಸ್ಟ್ ಮುಂದೆ ಹೋಗತ್ತಿದ್ವಿ ಬಿಕಾಸ್ ಇನ್ನೊಬ್ಬ ಅಣ್ಣನ ಸಲುವಾಗಿ ಹಿಂದೆ ವೇಟ್ ಮಾಡತ್ತಿದ್ರ. ಸೊ ಮುಂದೆ ನಾವಿಬ್ಬರ ಬರೋದ್ರ ಸಲುವಾಗಿ ಕತ್ಲಂತೂ ಇತ್ತು, ಹೆದರಿಕೆ ಬರೋದಿತ್ತು ಏನು ಹೆಂಗೆ ಅಂತ. ಆ್ಯಂಡ್ ಸಂಕೇಶ್ವರ ರೀಚ್ ಆದ್ವಿ. ಬಟ್ ಅಲ್ಲಿ ಎಕ್ಸಾಕ್ಟ್ ಎಲ್ಲಿರ್ತಾರೆ ಅಂಥೇಳಿ ರೋಡ್ ಗೊತ್ತಿರಲಿಲ್ಲ. ಕೇಳ್ಕೊಂಡು ಹೋಗ್ಬೇಕಾಯ್ತು. ಇಲ್ಲಿ ನೋಡಿದರೆ ಯಾವ ಶಾಪ್ ಓಪನ್ ಇಲ್ಲ. ಅವಾಗ ಬೆಳಗ್ಗೆ ವಾಕಿಂಗ್ ಮಾಡತ್ತೀವಿ ಸ್ವಲ್ಪ ಜನ. ಸೊ ಕೇಳ್ಕೊಂಡು ಹೋಗ್ಬೇಕಾಯ್ತು. ನಾನು ಕೇಳಿದವರು ಕರೆಕ್ಟಾಗಿ ಹೇಳತ್ತಿದ್ರೆ ಎಲ್ಲ ಐತೆ ಬಿಕಾಸ್ ಎಲ್ಲಿಂದನೋ ಮಂದಿ ಬರ್ತಾರೆ. ಬೆಳಗಾಮಿಂದ ಅಷ್ಟೇ ಅಲ್ಲ, ತುಂಬ ದೂರ ಕಡೆಯಿಂದನೂ ಬರ್ತಾರೆ ಗಣಪತಿ ನೋಡೋಕಂತ ಹೇಳಿ. ಸೊ ಮೇನ್ ಇಂಟೆನ್ಷನ್ ಏನಂದ್ರೆ ಬೆಳಗ್ಗೆ ಇಷ್ಟು ಜಲ್ದಿ ಹೋಗೋದ್ರಿಂದ ಜಲ್ದಿ ದರ್ಶನ ಸಿಗ್ತೈತಿ. ಆಮೇಲೆ ಸ್ವಲ್ಪ ಲೇಟ್ ಮಾಡಿದ್ರು ಕ್ಯೂ ಅಂತೂ ದೊಡ್ಡದೇ ಇರ್ತೈತಿ. ಒನ್ ಟೈಮ್ ಅಂತೂ ನಾವು ದೊಡ್ಡ ಕ್ಯೂ ಒಳಗೆ ಸಿಕ್ಕಾಕೊಂಡು ಬೆಳಗ್ಗೆ ಬಂದವ್ರು ಈವ್ನಿಂಗ್ ನೈಟ್ ಹೋಗ್ಬೇಕಾಗಿತ್ತು. ಅದ್ರ ಸಲುವಾಗಿ 1, 2, 3 ಇಯರ್ ಆಯಿತು. ನಾವು ಇವಾಗ ಜಲ್ದಿನೇ ಬರತ್ತೇವೆ ಈ ಟೈಮಿಗೆ. ಕ್ಯಾಮ್ರಾ ಆನ್ ಮಾಡಿದ್ದಕ್ಕೆ ಹೆಂಗೆ ನೋಡ್ತಾರೆ ನೋಡಿ. ಗಲ್ಲಿ ಇಟ್ಟಿದಾರಲ್ಲ, ನೀ ಆಮೇಲೆ ಬಂದಂತಿಕ್ಕೋ ಬಿ. ಇದೆಲ್ಲ ಲೈನ್ ನಿಂತಿರ್ತಾರೆ ನೋಡಿ ಕ್ಯೂ. ಐ ಥಿಂಕ್ ಇದೆ ಇಲ್ಲ ಪೇಡೆ ನೋಡಿ. ಬ್ರಿಡ್ಜ್ ಇದೆ. ಮತ್ತೇನು ಹೇಳಿದ್ನ ಇಷ್ಟು ಜಲ್ದಿ ಬಂದ್ರೆ ಆಗ್ಬಿಡ್ತೈತಿ. ಅವ್ರು ಬರೋದಾಗತ್ತೆ ನಾವು ಹೋಗ್ರೂ ಸತ್ಯ ಹರಿಶ್ಚಂದ್ರ ಒಂದು ಲೇಟ್ ಆಯ್ತು. ಇದೊಬ್ರ ಹನಿಗೆ ಹಚ್ತಾರ, ಗಂಧದ್ಲೇ ಓಂ ಹಚ್ತಾರ ಅವ್ರಿಲ್ಲ. ಸೊ ಫೈನಲಿ ರೀಚ್ ಆದ್ವಿ. ಹೋಗತ್ತೇವೆ ನಾನು ಮತ್ತು ತಮ್ಮ. ಮುಂದೆ ಹಿಂದೆ ಅನ್ನಗಳು ಬರತ್ತಾರು. ಸೊ ನಾವು ಮುಂದೆ ಹೋಗಿ ಕ್ಯೂ ಹಚ್ಚಿದ್ರೆ ಅವ್ರು ಬಂದು ಸೇರ್ಕೋಬಹುದು ಅಂಥೇಳಿ.
ಇನ್ನು 3 ಜನ ಇಲ್ಲಿ ಬರತ್ತಲ್ಲ, ಸೊ ನಾವು ಫಸ್ಟ್ ಬಂದಿದ್ದೇವೆ. ಸೊ ಫಸ್ಟ್ ಟೈಮ್ ಬರತ್ತಿಲ್ಲ ಅಭಿ? ಹಾಂ ಕಾಪಸ್ ನೋಡೋಣ, ಚಲೋ ಆಯ್ತಂದ್ರೆ ನೆಕ್ಸ್ಟ್ ಟೈಮಿಂದ ಬರ್ತೀಯಲ್ಲ. ಓಕೆ ಡೀಲ್. ಎಷ್ಟೇ ಜಲ್ದಿ ಬಂದ್ರೂ ಆಲ್ರೆಡಿ ಒಂದು 20-30 ಜನ ಕ್ಯೂ ಇತ್ತು. ಎಷ್ಟಾಗ್ತೈತೆ ಅಷ್ಟನ್ನ ಕ್ಯಾಪ್ಚರ್ ಮಾಡಿದ್ದೇನೆ ವಿಡಿಯೋ, ಬಿಕಾಸ್ ಅಲ್ಲಿ ಫೋನ್ ಅಲೌಡ್ ಇರಲಿಲ್ಲ. ಆಲ್ರೆಡಿ ಬೋರ್ಡನ್ನು ಮೆನ್ಷನ್ ಮಾಡಿದ್ರೆ ಕ್ಯಾಮ್ರಾ ಇಸ್ ನಾಟ್ ಅಲೌಡ್ ಫಾರ್ ಸ್ನ್ಯಾಪ್, ವಿಡಿಯೋ, ಫೋಟೋ ಅಂಥೇಳಿ. ಸೊ ಎಷ್ಟಾಗ್ತೈತೆ ಅಷ್ಟು ನಾನು ಹೊರಗಡೆ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ಡೋರ್ ಓಪನ್ ಮಾಡಿದ್ರು. ಕ್ಯೂ ಎಷ್ಟೇ ಜಲ್ದಿ ಬಂದ್ರೂ ಆಲ್ರೆಡಿ ಒಂದು 20-30 ಜನ ಕ್ಯೂ ಇತ್ತು. ಸೊ ಎಲ್ಲರೂ ಸೊ ನಾವು ದರ್ಶನ ಮುಗಿಸ್ಕೊಂಡು ಬಂದರೂ ನಮ್ಮ ಅಣ್ಣಗಳು ಬಂದಿರಲಿಲ್ಲ. ಅವರ ಕ್ಯೂ ಒಳಗೆ ನಿಂತಿದ್ರಂತ. ಸ್ವಲ್ಪ ಲೇಟ್ ಆಗಿರೋ ಸಂಬಂಧ ಕ್ಯೂ ಒಳಗೆ ಸಿಕ್ಕೋಬೇಕಾಯಿತು. ನೋಡೋಣ ಎಲ್ಲಿದ್ದಾರೆ ನಮ್ಮ ಅಣ್ಣಗಳು ಅಂತ ಹೇಳಿ, ಎಷ್ಟು ದೂರ ಇದ್ದಾರೆ ಅಂತ ಹೇಳಿ ನೋಡ್ಬೇಕಾಗ್ತದೆ ಈಗ. ಇನ್ನೂ ಸ್ವಲ್ಪ ಲೇಟ್ ಮಾಡೋರಿಗೆ ಇತ್ತಲ್ಲ, ಅವ್ನ ಕಾಲೇಜ್ ಹೋಗ್ಲಿ ಬೇಡ ನಾನು. कितने तेजस्वी लोग हैं हमारे पास, कितने शानदार विचार रखते हैं. ಹೋಗ್ತೀನಿ. ಹಾಂ ಏ ಬೆಳ್ಕೊಂಡು ಕೆಲಸದ ಆಗ್ತೈತ್ರಿ, ಆರಾಮ್ಲೆ ಎಲ್ಲ ಬರ್ತೈತಿ. ಆಮೇಲೆ A few moments later. ಸೊ ಮಂತು ಎಲ್ಲಿ ಬಂದೆ ನಾನು? ಸಂಕೇಶ್ವರದಾಗ ಮಿಸಳ ತಿನ್ನಾಗ ಬಂದಿವಿ. ಸೊ ಸಂಕೇಶ್ವರ ಮಿಸಳ್ ಸ್ಪೆಷಲ್ ಅಲ್ಲ, ಅದ್ರೊಳಗೆ ಈ ಅಂಗಡಿ ಅದೇನು ಕಾಣ್ತದೆ. ಸೊ ದರ್ಶನ್ ಹೆಂಗಾಯ್ತು? ನೀ ಒಂದು ಸ್ವಲ್ಪ ಲೇಟಾಗಿ ಬಂದಿದ್ದಿಲ್ಲ, ಹೆಂಗಾಯಿತು? ಬೆಸ್ಟ್ ಆಯಿತು. ಎನಿ ಕಮೆಂಟ್ ಫಾರ್ ದಟ್ ಗಣಪತಿ? ಚಲೋ ಅನಿಸಿತು, ಒಟ್ಟು ರಶ್ ಭಾಳ ಇತ್ತು. ಸೊ ಇವಾಗ ಅನಿಸಿತ್ತಲ್ಲ, ಬಂದರೆ ಬೆಳಗ್ಗೆನೇ ಬರಬೇಕು, ಇಲ್ಲ ಲೇಟಾಗಿ ಬರಬಾರ್ದಂತೆ. ಅಂದರೆ ಬೆಳಗ್ಗೆನೇ ಬರಬೇಕು, ರಶ್ ಕಮ್ಮಿ ಇರ್ತೈತಿ. ಸೊ ದರ್ಶನ ಈಸಿಯಾಗಿ ಆಗ್ತೈತಿ. ಎಸ್. ಹೆಂಗೆ ಅನ್ಸೈತೆ? Nice.
ಆ್ಯಕ್ಚುಲಿ ಆಫ್ಟರ್ 3 ಇಯರ್ಸ್ ನಾನು ತಿನ್ನೋದಿರೋದು. ಬರ್ತಿದ್ದೆ ಎವ್ರಿ ಟೈಮ್, ಬಟ್ ತಿಂತಿರಲಿಲ್ಲ ಅಷ್ಟೇ. Nice. ನೀ ಯಾಕೆ ತಿನ್ನುವಲ್ಲಿಪ್ಪ? ಸಾಕಾಗಿತ್ತು. ಗಣಪತಿ ನೋಡೇನ ಇವ್ರಿಗಾರ ಈಗ 20 ಹಾಕಾರ, ನಮಗಾರ ಓ ಹೆಂಗ ಅನ್ಸಿತ್ತು ಗಣಪತಿ? ಚಲೋನೇ ಇತ್ತು. ಐದನೇ ವರ್ಷ ಬಂದಿದ್ದು ನಾನು. ಏನು ಚಲೋ ಆಗುತ್ತೆ 5 ವರ್ಷಕ್ಕೆ? ಏನೇನು ಚಲೋ ಆಗುತ್ತೆ? ಏನಾಗೈತೆ? ಚಲೋ ಆಗಿತ್ತು. ಆಟೋ ಹೋಗ್ತಾವ. ಅವ ಹೆಂಗಿಲ್ಲ ಮಾಡಿ ಫಸ್ಟ್. ಹಾಂ, ಕಮ್ಮಿ ಮಾಡಿಕೊಡಂತ, ಕಮ್ಮಿ ಮಾಡಿ ತಗೊಂತ. ಹುಡುಗಿ ಬಂದ ಬೈಸ್ಕೊಂಡು ನನ್ನ ಕಡೆನೇ ಬೈಸ್ಕೊತಿ, ಮುಗಿಸ್ಕೊಂಡು ನನ್ನ ಕಡೆನೇ ಮುಗಿಸ್ಕೊತಿ. ಅಣ್ಣ ಕೊಡ್ಸಿದಾನ ಫಸ್ಟ್ ಟೈಮ್ ನೋಡೋದು. ಒಳ್ಳೆ ಸಡ. 12 seconds later. ಇದೀಗ ಚಲೋ ಕಾಣತೈತಿ. ಗುಡಿ ಯಾವಾಗ ಕಟ್ಟಿರೋದ್ನ? ಇದು ಆ್ಯಕ್ಚುಲಿ ಕ್ರಿಸ್ತ ಶಕ ಎಷ್ಟೊಂದು ಗೊತ್ತಿಲ್ಲ, ನಾವೆಲ್ಲ ಬಂದು ಸ್ವಲ್ಪ ವೇಟ್ ಆಗಿದೆ. ನಮ್ಮ ಗುಟ ಸ್ಟಾರ್ ಅಲ್ಲಿ ಹೋಗಿದ್ದಾನೆ. ಇವತ್ತು ಕಳಿಸಿದ್ದೆ ನಮ್ಮ ಅಣ್ಣ ಇದು ಮಾಡಿ. ನಾನು ಟ್ರೆಡಿಷ್ನಲ್ ಒಳಗೆ ಚಲೋ ಕಾಣ್ತೇನೋ ಅಥವಾ ವೆಸ್ಟರ್ನ್ ಒಳಗೆ ಚಲೋ ಕಾಣ್ತೇನೋ? ತಳಿಸ್ತಾನೆ. ಸಂಕೇಶ್ವರಗ ನೀಲ್ಗಾರ್ ಗಣಪತಿ ನೋಡೆ ಅದ ಊರೊಳಗೆ ಇನ್ನೊಂದು ನಿಯರ್ ಬೈ ಟೆಂಪಲ್ ಐತಂತೆ, ಇಲ್ಲಿ ಬಂದ್ವಿ ನೋಡಕ್ಕಂತೇಳಿ. ಕಟ್ಟಿದ ಹಂಗೆ ಹತ್ರ ಮೇಲೆ ದಾಟಬಾರ್ದು.
ಅದ್ರ ಯಾರು ಫಸ್ಟ್ ಕೋನಿ ಮಾಡ್ತಾರ? ಏನು ಮಾಡ್ತಾರೋ? ಧೋನಿ ಏನು ಕೋನಿ? ಧೋನಿ ಅಲ್ಲ, ಬೋಟ್. ಧೋನಿ ಮಾಡ್ಲಿ ಇದ್ರು ನಿಮ್ಮ ಅಪ್ಪನ ಕಳ್ಸ, ಯಾವ್ರ ಏನ ತಕೊಂಬರ್ಲಿ. ಯಾರದು ಧೋನಿ ಮುನಕ್ತೀವಿ ಅಥವಾ ಗಂಡ ಧೋನಿ ಯಾರು ಮಾಡ್ತಾರ ನೋಡೋಣ. ಇವನೇನು ಧೋನಿ ಆಲಿಲ್ಲ, ಚಿಪ್ಪಾಡ್ಯಾತ, ಚಿಪ್ಪಾಡ್ಯಾದ. ಧೋನಿ ಆತ ಮಾಡತ್ತದನ್ನ ನಾಲ್ಕು ಮಾಡತ್ ಹಾಂ ಈಗ ಮಾಡ್ತೀವಿ. ಒಂದು ಪೀಸ ಅದು 3 ಪೀಸ್ ಯಾಕೆ ಮಾಡಿದ್ವಿ? ನಗಲ್ ಮಾಡ ನಡುತ್ತೀವಿ. ಹಾಂ ಅವನ ಆಜು ಬಾಜು ಎದ್ದಿಂದ್ರ ಸರ್ ಅವನು. ಹಾಂ ತಳ ಚಪ್ಪಟ್ ಮಾಡಿ ಕೈಲಿ ತಿಕ್ಕ. ಬಾ ಒಂದು ಯಾರು ಗಪ್ಲ ಇದು ಮಾಡೋಣ ಟೇಪ್. ಹಾಂ ಮುಳುಗಿ ತಿಕ್ಕಿದ್ದು ಅಲ್ಲಿ ಹೊಂಟೈತೆ ನೋಡ. ಆ ಬ್ರಿಡ್ಜ್ ದಾಟಿ ಬ್ರಿಡ್ಜ್ ಹತ್ತಿದೆ. ಇದ್ರಾಗ ಅಜ್ಜ ಹೋಗ್ತಾನಂತ, ಅಜ್ಜ ಬೋಟ್ ಕೊಡ್ತೀವಿ. ಕೊಡ್ತೀಗ ಆ್ಯಂಡ್ ಇನ್ನೊಂದು ಮೇನ್ ಏನಂತಂದ್ರೆ, ನಾನು ಈ ಗಣಪತಿಗೆ ಬರೋಕ್ಕಂತ ಮೇ ಬಿ 4-5 ಇಯರ್ ಅಂತೂ ಆಯ್ತು. ಮಿಡಲ್ 1 ಇಯರ್ ಏನೋ ಮಿಸ್ ಆಯ್ತು, ಬಟ್ 4-5 ಇಯರ್ ಅಂತೂ ಆಯಿತು. ಬಂದ್ರೆ ಕಂಟಿನ್ಯೂಸ್ ಆಗಿ 3 ಇಯರ್ ಬರ್ಬೇಕಂತ ಹೇಳ್ತಾರೆ. ಸೊ ನಂದಂತೂ 3 ಇಯರ್ ಆಗೈತಿ. ಆ್ಯಂಡ್ ನಾನು ನಡ್ಕೊಂಡಂಗೆ ಚಲೋನೂ ಆಗೈತಿ. ಆ್ಯಂಡ್ ಯಾರು ಇನ್ನೂ ಈ ಗಣಪತಿನ ನೋಡಿಲ್ಲ, ಬಂದು ನೋಡ್ರಿ, ಬೇಡ್ಕೊಂಡಿದ್ದು ಆಗ್ತೈತಿ. ಆ್ಯಂಡ್ ಅವ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಸೊ ನಾನಿವಾಗ ಜಸ್ಟ್ ನೀಲ್ಗಾರ್ ಗಣಪತಿ ನೋಡ್ಕೊಂಡು ಬಂದ್ವಿ. ಕರೆಕ್ಟ್ ಮಾರ್ನಿಂಗ್ ಇಲ್ಲಿಂದ 4 ಅಂತ ಹೇಳಿದ್ವಿ, ಬಟ್ ಬಿಡೋದ 4:30 ಆಗಿತ್ತು. ಆ್ಯಂಡ್ ನಾವು ಹೋಗೋ ಅಷ್ಟರೊಳಗೆ ಅಂತಂದರೆ ಒಂದು 20-25 ಜನ ಇತ್ತು, ಆಲ್ರೆಡಿ ಕ್ಯೂ ಇತ್ತು. ಆ್ಯಂಡ್ ಹೋಗಿ ನಿಂತು ಒಂದು ಹಾಫ್ ಆ್ಯನ್ ಅವರ್ಗೆ ಡೋರ್ ಓಪನ್ ಮಾಡಿದ್ರು. ಸೊ ನಾವು ರಿಟರ್ನ್ ಬರೋ ಅಷ್ಟರೊಳಗೆ ಅಂತಂದ್ರೆ ಕ್ಯೂ ಫುಲ್ ದೊಡ್ಡದು, 100-200 ಜನದ ಮೇಲೆ ಇತ್ತು ಕ್ಯೂ. ಸೊ ಅದಕ್ಕೆ ಮೇನ್ ಏನಂತಂದ್ರೆ, ಹೋದ್ರೆ ಇಂಥ ಕಡೆ ಜಲ್ದಿ ಎದ್ದು ಹೋಗ್ಬೇಕು, ಇಲ್ಲಾಂದ್ರೆ ಲೇಟ್ ಮಾಡ್ಕೊಂಡು ಹೋದ್ರೆ ಬರೋದ 4-5 ಆಗ್ತೈತಿ. ಸೊ ಅಲ್ಲಿ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡು ಆಮೇಲೆ ಅಲ್ಲೇ ನಿಯರ್ ಬೈ ಇನ್ನೊಂದು ಟೆಂಪಲ್ ಇತ್ತು, ಅಲ್ಲಿ ಹೋದ್ವಿ. ಆಲ್ರೆಡಿ ಅದನ್ನು ಈ ವಿಡಿಯೋದಾಗ ನೋಡಿರ್ತೀರಿ. ಸೊ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಯಾವ್ಯಾವ ಥರದ್ದು ಹೊಸದಾಗಿ ವಿಡಿಯೋ ಬೇಕಿತ್ತಂದ್ರೆ ಅದನ್ನು ಕಮೆಂಟ್ ಮಾಡಿರಿ, ಸೊ ದ್ಯಾಟ್ ಐ ಕ್ಯಾನ್ ಟ್ರೈ. ಇಟ್ ಮೇ ಬಿ ಗುಡ್ ಆರ್ ಬ್ಯಾಡ್, ಬಟ್ ಟ್ರೈ ಅಂತೂ ಮಾಡ್ತೀನಿ. ನೀವು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗೋದಿಲ್ಲ ಅಂದರೆ ಗೊತ್ತಾಗಂಗಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.